ಆಪ್ಕಿ ಅದಾಲತ್ನಲ್ಲಿ ಚಾಂಪಿಯನ್ ಬಾಕ್ಸರ್ ಮೇರಿ ಕೋಮ್ ಮೇಲೆ ಇರುವ ಆರೋಪ. ಇವರು ತುಂಬಾ ಹಠಮಾರಿಯಾಗಿದ್ದಾರೆ. ಮೇರಿ, ಯಾವಾಗ ನಿಮ್ಮ ಮದುವೆ ಆಯ್ತೋ ಜನ ನಿಮ್ಗೆ ಬುದ್ಧಿವಾದ ಹೇಳಿದ್ರು ಏನಂದ್ರೆ ಈಗ ಬಾಕ್ಸಿಂಗ್ ಬಿಟ್ಬಿಡ್ಬೇಕು, ಮನೆ ಸಂಸಾರ ನೋಡ್ಕೋಬೇಕು ಅಂತ. ಆದ್ರೆ ನೀವು 2 ದಿನ ಆದ್ಮೇಲೆ ಟ್ರೈನಿಂಗ್ ಹೋಗ್ಬಿಟ್ರಿ ಎಲ್ಲವನ್ನ ಬಿಟ್ಟು. ಆಕ್ಚುಲಿ ಯಾವಾಗ ನಾನು ಮದುವೆ ಮಾಡ್ಕೊಂಡೆ ಬಾಕ್ಸಿಂಗ್ ಬಿಡೋಕ್ ಮಾಡ್ಕೊಳ್ಳಿಲ್ಲ. ನನ್ನ ಫಸ್ಟ್ ಪ್ರಯಾರಿಟಿ ಅಂತೂ ಮದುವೆ ಆಗಿರಲಿಲ್ಲ. ಬಾಕ್ಸಿಂಗನ್ನೇ ಕರಿಯರ್ ಮಾಡ್ಕೋಬೇಕು. ಆದ್ರೆ ನೋಡಿ, ಬಹಳ ಆಶ್ಚರ್ಯ ಆಗಿದ್ದು ಅಂದ್ರೆ ಯಾವಾಗ ನೀವು ಪ್ರೆಗ್ನೆಂಟ್ ಆಗಿದ್ರಿ, ಹೊಟ್ಟೆನಲ್ಲಿ ಟ್ವಿನ್ಸ್ ಇದ್ರು, ಡಾಕ್ಟರ್ಸ್ ನಿಮ್ಗೆ ಹೇಳಿದ್ರು ಮಕ್ಕಳ ಜೀವಕ್ಕೆ ಅಪಾಯ ಆಗ್ಬೋದು ಅಂತ. ಆದ್ರೆ ನೀವ್ ಹೇಳಿದ್ರಿ ಇಲ್ಲ, ನಾನ್ ಬಾಕ್ಸಿಂಗ್ ಮಾಡ್ಲೇಬೇಕು ಅಂತ ಡೆಲಿವರಿ ಆದ್ಮೇಲೆ. ಹೌದು, ಡಾಕ್ಟರ್ ನನಗೆ ಸಜೆಸ್ಟ್ ಮಾಡಿದ್ರು ಏನಂದ್ರೆ ಅಟ್ಲೀಸ್ಟ್ 3 ಇಯರ್ಸ್ ಬಾಕ್ಸಿಂಗ್ನಿಂದ ದೂರ ಇರೋದು ಅವಶ್ಯಕತೆ ಇದೆ. ನೀವು ಹೆಲ್ದಿ ಆಗಿರೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಮತ್ ನೀವು ಇದಕ್ಕಿಂತ ಮುಂಚೆ ಏನಾದ್ರೂ ಹೋದ್ರೆ ನಾವು ರೆಸ್ಪಾನ್ಸಿಬಲ್ ಅಲ್ಲ, ನಮ್ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಏನಾದ್ರೂ ಆದ್ರೆ ಅದು ನಿಮ್ ರೆಸ್ಪಾನ್ಸಿಬಿಲಿಟಿ ಆಗಿರತ್ತೆ. ಮತ್ತೆ ಸರಿ, ನಾನು ಪರವಾಗಿಲ್ಲ, ನಾನು ಡೆಲಿವರಿ ಮಾಡ್ದೆ, ಮಗು ಇಲ್ಲೇ ಉಳಿತು, ನಾನ್ ಟ್ರೈನಿಂಗ್ ಮಾಡ್ಬೇಕು. ಇದು ಹೀಗೆ. ಮತ್ತೆ ಸರ್, ಟ್ರೈನಿಂಗ್ ಕೂಡ ಬಹಳ ವಿಗ್ರಸ್ ಆಗಿ ಆ ಸಮಯದಲ್ಲಿ ಮಾಡಿದ್ರಿ. ಇಷ್ಟು ಹಂಗರ್ ಇದೆ. ಮತ್ತೆ ನನ್ ಇಶ್ಯೂ ಕಾರಣದಿಂದ ಹೊಟ್ಟೆಗೆ ಚಾಕು ಬಿತ್ತು, ಕಲೆಗಳಾಯ್ತು, ಮತ್ತೆ ಬೇಗ ಮಾಡೋಕಾಗ್ತಿರ್ಲಿಲ್ಲ. ಒಳಗಡೆ ಮಾತ್ರ ಕಿಚ್ಚು ತುಂಬಾ ಇದೆ. ಆದ್ರೆ ಬಾಡಿಯಲ್ಲಿ ಪೂರ್ತಿ ಹೀಲ್ ಆಗ್ತಾ ಇರ್ಲಿಲ್ಲ ಅದು. ಮತ್ತೆ ನಾನು ಮಾಡೋಕಾಗ್ಲಿಲ್ಲ. ಏನ್ ನನ್ ಕೆಪಾಸಿಟಿ ಇದೆ ಇಷ್ಟು ಸ್ಲೋಲಿ ಪುಷ್ ಮಾಡ್ದೆ. ಸ್ಲೋಲಿ 3 ಮಂತ್ಸ್ನಲ್ಲಿ ನಾನ್ ಫಿಟ್ ಆಗ್ಬಿಟ್ಟೆ. ಮತ್ ಹೇಗಂದ್ರೆ ಒಳಗಡೆ ನಾವು ಖುದ್ದು ಹೇಗಿದೀವಿ ಅದೇ ನಮ್ಮ ಇಂಟ್ರೆಸ್ಟ್, ಮನ್ಸ್ ಮಾಡೋದು, ಮನ್ಸಿಟ್ಟು ಏನಾದ್ರೂ ಮಾಡಿದ್ರೆ ನನಗನ್ಸತ್ತೆ. ನೀವು 3 ತಿಂಗಳಲ್ಲಿ ಫಿಟ್ ಆದ್ರಿ, ಮತ್ತೆ ಆಮೇಲೆ ನೀವು ವರ್ಲ್ಡ್ ಚಾಂಪಿಯನ್ಶಿಪ್ಗೆ ಆಡೋದಿಕ್ಕೂ ಕೂಡ ಹೋಗ್ಬಿಟ್ರಿ. ಹೋದೆ ಮತ್ತು ವರ್ಲ್ಡ್ ಚಾಂಪಿಯನ್ ಕೂಡ ಆದೆ. ಇದು ನಮ್ಮ ದೇಶದಲ್ಲಿ ಯಾರಿಗೂ ಕೂಡ ಇಮ್ಯಾಜಿನ್ ಮಾಡ್ಕೊಳ್ಳೋದಿಕ್ಕೆ ಕಷ್ಟ. ಏನಂದ್ರೆ ಪ್ರೆಗ್ನೆನ್ಸಿ ನಂತರ ಡೆಲಿವರಿ ಆದ್ಮೇಲೆ ಯಾವ್ದಾದ್ರೂ ಹುಡುಗಿ ರಿಂಗಿಗ್ ಹೋಗಿ ಮತ್ತೆ ವರ್ಲ್ಡ್ ಚಾಂಪಿಯನ್ ಆಗ್ತಾಳೆ ಅಂತ. ಹೌದು. ಯಾವಾಗ ನೀವು ಫೈಟಿಗೋಸ್ಕರ ಹೊರಟಿದ್ರಿ ಆಗ ನಿಮ್ಮ ಮನಸ್ಸಲ್ಲಿ ಏನ್ ಪ್ರಶ್ನೆ ಬರ್ತಿತ್ತು? ಎಲ್ಲಿ ತನಕ ನನ್ನ ಒಳಗಡೆ ಹಂಗರ್ ಇರುತ್ತೋ, ಯಾವಾಗ ನನ್ನಲ್ಲಿ ಹಸಿವಿರುತ್ತೋ ಅಲ್ಲಿವರೆಗೂ ನಾನು ಫೈಟ್ ಮಾಡ್ತೀನಿ. ನಾನ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಒಲಿಂಪಿಕ್ನಲ್ಲಿ ಇನ್ಕ್ಲೂಡ್ ಆಗ್ತೀನಿ ಅಂತ, ಏಷ್ಯನ್ ಗೇಮ್ಸ್ ಇನ್ಕ್ಲೂಡ್ ಆಗ್ತೀನಿ ಅಂತ. ಇಷ್ಟಪಟ್ಟಿದ್ದೆ, ಆದ್ರೆ ಬಹಳ ಟೈಮ್ ಹಿಡಿತು. ನನ್ ವೇಟ್ ಕ್ಯಾಟಗರಿ ಒಲಿಂಪಿಕ್ನಲ್ಲಿ ಇನ್ಕ್ಲೂಡ್ ಆಯ್ತು. ನಾನು 2-4 ಬಾರಿ ಒಲಿಂಪಿಕಲ್ಲಿ ಈಸಿಲಿ ಮೆಡಲ್ ಬಂತು ನಮ್ ದೇಶಕ್ಕೋಸ್ಕರ. ಕಾಮನ್ವೆಲ್ತ್ ಗೇಮ್ಸ್, ಏಷ್ಯನ್ ಗೇಮ್ಸ್, ಒಲಿಂಪಿಕ್ ಗೇಮ್ಸ್, ಈ 3 ಗೇಮ್ಸ್ನಲ್ಲಾಗ್ಲಿಲ್ಲ. ನಮ್ಗೇನೂ ವ್ಯಾಲ್ಯೂ ಸಿಗ್ಲಿಲ್ಲ, ಮತ್ತೆ ಅಕ್ನಾಲೇಜ್ ಕೂಡ ಅಷ್ಟು ಸಿಗ್ಲಿಲ್ಲ. ಮತ್ ಸೆಂಟ್ರಲ್ ಗವರ್ಮೆಂಟ್ನವರು ಅರ್ಜುನ ಅವಾರ್ಡ್ ಆನರ್ ಮಾಡಿದ್ರು. ಆದ್ರೆ ನಾನ್ ನಿಮ್ಮನ್ನ ಕೇಳಿದ್ದೇನು ಅಂತಂದ್ರೆ, ಡೆಲಿವರಿ ಆದ ನಂತರ, ಚಿಕ್ಕ ಮಗು ಆದ ನಂತರ ಯಾರೂ ಕೂಡ ಯೋಚನೆ ಮಾಡೋದಿಲ್ಲ ರಿಂಗಿಗ್ ಹೋಗಿ ಚಾಂಪಿಯನ್ಶಿಪ್ಪಿಗೆ ಆಡ್ಬೇಕು ಅಂತ. ಆದ್ರೆ ಆ ಸಮಯದಲ್ಲಿ ನಿಮ್ಮ ಮನಸ್ನಲ್ಲಿ ಏನ್ ಓಡ್ತಾ ಇತ್ತು ಈ ಫೈಟ್ಗೋಸ್ಕರ ಹೋಗ್ವಾಗ? ಆಗ ಮನ್ಸಲ್ಲಿ ಏನ್ ವಿಚಾರ ಬರ್ತಿತ್ತು? ನನಗ್ ಬರೀ ಇದು ಡೆಲಿವರಿ ಮಾಡ್ದೆ ಅಂದ್ರೆ ಜಲ್ದಿ ವಾಪಸ್ ಬರ್ಬೇಕು, ಕೇವಲ ಇದು ಮನ್ಸಲ್ ಬಂತು. ಯಾವಾಗ ಡೆಲಿವರಿ ಮುಗಿಸಿ ಮತ್ತೆ ಯಾವಾಗ ರಿಂಗ್ಗೆ ಕಮ್ಬ್ಯಾಕ್ ಮಾಡ್ಬೇಕು ಅಂತ. ಮತ್ತೆ ಒಂದ್ ವಿಷಯ, ಯಾವಾಗ ನಾನು ನನ್ ಹೊಟ್ಟೆಲ್ ಟ್ವಿನ್ಸ್ ಇದ್ದಾಗ ನಾನು 3 ಮಂತ್ಸ್ನಲ್ಲಿ ಟ್ರೈನಿಂಗ್ ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡ್ಬೇಕು. ಯಾಕಂದ್ರೆ ನನ್ ಲೈಫ್ನಲ್ಲಿ ಹೋಲ್ ಲೈಫ್ನಲ್ಲಿ ಒಂದೇ ಕಡೆಯಲ್ಲಿ ಇದ್ದು ಮತ್ತೆ ನನಗೆ ಮನೇಲಿದ್ದು ತುಂಬಾ ವಿಚಿತ್ರ ಅನಿಸ್ತಿತ್ತು. ಯಾವತ್ತು ಆ ಆಟದ ಫೈನಲ್ ಇತ್ತೋ ಚಾಂಪಿಯನ್ಶಿಪ್ ಇಂದು, ಆ ಸಮಯದಲ್ಲಿ ಭಯ ಆಗ್ತಾ ಇತ್ತಾ? ಇಂಥ ಪರಿಸ್ಥಿತಿಯಿಂದ ಬಂದಿದ್ದೀನಿ, ಬಹುಶಃ ಗೆಲ್ಲಕ್ಕಾಗಲ್ಲ ಅಂತ. ಹೌದು, ಭಯ ಆಯ್ತು. ಏನಂದ್ರೆ ನಾನು 100% ಟ್ರೈನಿಂಗ್ ಮಾಡ್ಬೇಕು ಅಂತಿದ್ನೋ ಅದು ಮಾಡೋಕಾಗ್ಲಿಲ್ಲ. ಆವಾಗವಾಗ ಆ ಸ್ಕಾರ್ನಲ್ಲಿ ಸ್ವಲ್ಪ ಇರಿಟೇಟ್ ಆಗ್ತಾ ಇತ್ತು, ಆವಾಗವಾಗ ಎಳಿತಾ ಇತ್ತು, ಆವಾಗವಾಗ ಐ ಫೀಲ್ ಪೇನ್ ಆಗ್ತಾ ಇತ್ತು.
ಅದು ನಾನು ಮ್ಯಾಕ್ಸಿಮಮ್ ಟ್ರೈನಿಂಗ್ ಏನ್ ಮಾಡಬೇಕು ಅಂತಿದ್ದೆ ಅದು ಮಾಡೋಕ್ಕಾಗಲಿಲ್ಲ. ಅದಕ್ಕಾಗಿ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇರಲಿಲ್ಲ. ಆದರೆ ನನ್ನ ಕಡೆಯಿಂದ ಬೆಸ್ಟ್ ಆಡಿದೆ ಆ್ಯಂಡ್ ಲಾಸ್ಟ್ ಅದೇ ರಿಸಲ್ಟ್. ಪ್ರೌಡ್ ಆಫ್ ಯು, ರಿಯಲಿ ರೆಸ್ಪೆಕ್ಟ್ ಯು. ಜನರಲಿ ಯಂಗ್ ಗರ್ಲ್ಸ್ ಏನಾದರೂ ಪ್ರಶ್ನೆ ಕೇಳಬೇಕು ಅಂತ ಅನ್ಕೊಂಡಿದ್ದೀರಾ ಈ ಎಲ್ಲ ಸಬ್ಜೆಕ್ಟ್ಗೆ ರಿಲೇಟ್ ಆಗಿ? ಮದ್ವೆ ಆದ್ಮೇಲೆ ಹಸ್ಬೆಂಡ್, ಇನ್ಲಾಸ್ ಮತ್ತೆ ಹೌಸ್ ಹೋಲ್ಡ್ ವರ್ಕ್ ಇರತ್ತೆ. ಸೊ ನೀವು ಮದ್ವೆ ಆದ್ಮೇಲೆ ನಿಮ್ ಹಸ್ಬೆಂಡ್ಗೆ, ಇನ್ಲಾಸ್ಗೆ ಹೇಗ್ ಕನ್ವಿನ್ಸ್ ಮಾಡಿದ್ರಿ ನೀವು ಬಾಕ್ಸಿಂಗ್ ಕಂಟಿನ್ಯೂ ಮಾಡ್ತೀನಿ ಅಂತ? ಅಂದ್ರೆ ಹುಡುಗಿಯರ ಫ್ಯಾಮಿಲೀಸ್ಗಳಲ್ಲಿ ಹಾ, ಇವರೆಲ್ಲರ ಮುಂದೆ ಈ ಚಾಲೆಂಜ್ ಎದುರಾಗುತ್ತೆ. ಅದನ್ನ ಹೇಗೆ ಹ್ಯಾಂಡಲ್ ಮಾಡೋದು? ಬೇರೆ ಬೇರೆ ಚಾಲೆಂಜ್ ಇರುತ್ತೆ. ಬಹುಶಃ ಇವರೆಲ್ಲ ನಿಮಗೆ ಸಪೋರ್ಟ್ ಕೂಡ ಮಾಡ್ಬೋದು ಈಸಿಲಿ ಅಲ್ವಾ? ಕೆಲವರು ಅತ್ತೆ ಮಾವ ಏನಂದ್ರೆ ನಿಮಗೆ ಪರ್ಮಿಷನ್ ಕೊಡಲ್ಲ, ಮತ್ತೆ ನಿಮ್ಮನ್ನ ದ್ವೇಷಿಸಕ್ ಶುರು ಮಾಡ್ತಾರೆ ಅವ್ರ ವಿರುದ್ಧ ನೀವೇನಾದ್ರೂ ಮಾಡಿದ್ರೆ. ಅದು ಈ ಸಿಚುವೇಶನಲ್ಲಿ ನಾನೇನ್ ದೇವ್ರಲ್ಲ, ಮತ್ತೆ ಇದಕ್ ನಾನೇನ್ ಹೇಳೋಕ್ಕಾಗತ್ತೆ? ನಿಮಗ್ ಏನೇನ್ ನಿಮ್ಮವರಿಂದ ಸಪೋರ್ಟ್ ಸಿಕ್ಕಿದೆ, ಐ ವಿಲ್ ಪ್ರೇ ಟು ಗಾಡ್ ಟು ಗಿವ್ ಅ ಗುಡ್ ಪೇರೆಂಟ್ಸ್, ಗುಡ್ ಇನ್ ಲಾಸ್ ಅಂಡ್ ಆಲ್. ಪ್ಲಸ್ ನಿಮಗೆ ಮುಂದೇನು ಕೂಡ ಏನ್ ಮಾಡ್ಬೇಕು ಅಂತಿದ್ದೀರೋ ಮತ್ತೆ ಅದನ್ನ ಅಚೀವ್ ಮಾಡಿ ಯೂನಿಟಿ ಮತ್ತೆ ಪ್ರೀತಿಯಿಂದ ಇರಿ ಅಷ್ಟೇ. ಇನ್ನೊಂದು ಪ್ರಶ್ನೆ ತಗೊಳ್ಳೋಣ. ಮ್ಯಾಮ್, ಇಂಡಿಯಾದಲ್ಲಿ ಜನರಲಿ ಆಫ್ಟರ್ ಹ್ಯಾವಿಂಗ್ ಕಿಡ್ಸ್ ಇದನ್ನ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈಗ ಹಾ. ಹುಡ್ಗಿ ತನ್ ಮಕ್ಳನ್ನೇ ನೋಡ್ಕೋಬೇಕು, ಅವ್ರ ಟೇಕ್ ಕೇರ್ ಹಾ. ಮಾಡ್ಬೇಕು ಅಂತ. ಹಾ, ಹುಡ್ಗಿರು ಒತ್ತಡಕ್ಕೆ Yeah. ಸಿಲ್ಕಿ ತಮ್ಮ ಕರಿಯರ್ ಕೂಡ ಗಿವ್ ಅಪ್ ಮಾಡ್ಬಿಡ್ತಾರೆ. ಹೌದು, ಹೌದು. ನಾವ್ ನಿಮ್ಮಿಂದ ತಿಳ್ಕೋಬೇಕು ಅಂತಿದೀವಿ ಮ್ಯಾಮ್. Absolutely. ಹೌ ಡು ವಿ ಹಾ. ಟೇಕ್ ಇಟ್ ಅಂಡ್ ಹೌ ಡಿಡ್ ಯು ಟೇಕ್ ಇಟ್? ಒನ್ಸ್ ವಿ ಗಿವ್ ಅ ಬರ್ತ್, ಯುನೋ, ತುಂಬಾ ಈ ಸಿಚುವೇಶನ್ ಡೀಲ್ ಮಾಡೋದು ಮತ್ತೆ ಇದರಿಂದ ಹೇಗೆ ಹೊರಗ್ ಬರೋದು ತುಂಬಾ ಕಷ್ಟ ಇದೆ. ಮತ್ತೆ ನಮ್ಮನ್ನ ನಾವು ಹೇಗೆ ಸ್ಟ್ರಾಂಗ್ ಮಾಡ್ಕೊಂಡು ನಾವು ಹೇಗೆ ಮುಂದೆ ಹೋಗೋದು ಅನ್ನೋದು ಕೂಡ ಈಸಿ ಟಾಸ್ಕ್ ಏನಲ್ಲ. ನಾವು ಕೂಡ ಮೆಂಟಲಿ ಎಷ್ಟು ಸ್ಟ್ರಾಂಗ್ ಆಗ್ಬೇಕು, ಡಬಲ್ ಟ್ರಿಪಲ್ ಆಗ್ಬೇಕು. ಮೊದಲನೇದಾಗಿ ವಿಲ್ ಪವರ್ ಇರ್ಬೇಕಲ್ವಾ? ಮೆಂಟಲಿ ಸ್ಟ್ರಾಂಗ್ ಆಗೋದು ಅಂತ ಹೇಳ್ದೆ ಅಲ್ವಾ? ಈ ಸಿಚುವೇಶನಲ್ಲಿ ಡಬಲ್ ಆಗಿರ್ಬೇಕು, ಟ್ರಿಪಲ್ ಆಗಿರ್ಬೇಕು. ಮತ್ತೊಂದು ಪ್ರಶ್ನೆ. ಅಂದ್ರೆ ಪ್ರತಿ ಹುಡುಗಿಗೆ ಪ್ರತಿ ತಿಂಗಳು ಪೀರಿಯಡ್ಸ್ ಕಾರಣದಿಂದ 5-6 ದಿನ ತುಂಬಾ ಡೌನ್ ಫೀಲ್ ಆಗತ್ತೆ. ಬ್ಯಾಕ್ ಪೇನ್, ತುಂಬಾ ಮೂಡ್ ಸ್ವಿಂಗ್ಸ್ ಮತ್ತೆ ಈ ಸ್ಟಫ್ ಎಲ್ಲ. ನೀವು ಕೂಡ ಇದನ್ನೆಲ್ಲ ಫೇಸ್ ಮಾಡಿದ್ರಾ? ಮ್ಯಾಚ್ ಇದ್ದಾಗ ಮತ್ತೆ ನೀವು ಡ್ಯೂರೇಷನ್ ಅಲ್ಲಿ ಇದ್ದಾಗ ನೀವ್ ಅದನ್ನೆಲ್ಲ ಹೇಗ್ ಹ್ಯಾಂಡಲ್ ಮಾಡ್ತಿದ್ರಿ? ಗುಡ್ ಕ್ವೆಶ್ಚನ್. ಎಕ್ಸಾಕ್ಟ್ಲಿ, ಬೀಂಗ್ ಅ ಗರ್ಲ್, ಬೀಂಗ್ ಅ ವುಮನ್, ದಿಸ್ ಇಸ್ ನೇಚರ್, ಯುನೋ. ಇದೆಲ್ಲ ನ್ಯಾಚುರಲ್ಲು. ನಮಗೆ ಪೀರಿಯಡ್ ಬರೋದು ಅದೆಲ್ಲ ಇದೇ ನಮ್ಮ ನಿಜವಾದ ಗುರುತು. ವಿ ಆರ್ ವಿಮೆನ್ ಅಲ್ವಾ? ಮತ್ತೆ ಪೀರಿಯಡ್ಸ್ ಆಗಲ್ಲ ಅಂದ್ರೆ ಅವಳು ಹುಡುಗಿ ಆಗೋದಿಲ್ಲ ಅಲ್ವಾ? ಮತ್ತೆ ಏನ್ ಲಾಭ ಅಲ್ವಾ? ಇದು ಸತ್ಯ ಅಲ್ವಾ? ಹೇಳಿ. ಎಸ್ ಮ್ಯಾಮ್. ಮತ್ತೆ ಈ ಬಾಡಿ ಅಂತೂ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಹುಡುಗರಿಗೂ ಕೂಡ ಬ್ರೆಸ್ಟ್ ತುಂಬಾ ದೊಡ್ಡದಾಗಿರುತ್ತೆ ಅಲ್ವಾ? ಏನಾಯ್ತು? ಜಿಮ್ ಮಾಡಿ ಬಾಡಿ ಮಾಡ್ತಾ ಇದ್ದೀರಲ್ವಾ? ಕಡಿಮೆ ಏನಲ್ಲ ಅವರು. ಅವ್ರು ಕೂಡ ಹುಡುಗಿ ತರ ಕಾಣಿಸ್ತಾರೆ, ಅದು ಗಂಡಸ್ರಾಗಿದ್ರು. ಮತ್ತೆ ಈ ಸಿಚುವೇಶನ್ಗೆ ನಾನು ತುಂಬಾ ಸಲ ಒಳಗಾಗಿದ್ದೀನಿ. ನಾನ್ ವರ್ಲ್ಡ್ ಚಾಂಪಿಯನ್ಶಿಪ್, ಎಷ್ಟು ಬಾರಿ ವರ್ಲ್ಡ್ ಚಾಂಪಿಯನ್ಶಿಪ್ ಟೂರ್ನಮೆಂಟ್ ಆಡಿದ್ದೀನಿ. ಇದು ನನ್ನ ಎವ್ರಿ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ನನಗೆ ಪೀರಿಯಡ್ಸ್ ಆಗೋದು. ಮತ್ತೆ ನನಗೆ ನನ್ನ ದೊಡ್ಡ ಸ್ಟ್ರಾಂಗ್ ಪಾಯಿಂಟ್ ಏನಂದ್ರೆ, ನನಗೆ ಪೀರಿಯಡ್ಸ್ ಟೈಮ್ನಲ್ಲಿ ನಂಗೆ ತುಂಬ ಎನರ್ಜಿ ಇತ್ತು, ಬೇರೆನೇ ಎನರ್ಜಿ. ಎಲ್ಲ ಹುಡುಗಿರ್ಗೂ ಹೀಗಿರಲ್ಲ ನನಗಾಗ ಅನ್ನಿಸ್ತೋ. ಒಬ್ವಿಯಸ್ಲಿ ನಮ್ಗೆ ಡಿಸ್ಕಂಫರ್ಟ್ ಅಂತೂ ಆಗುತ್ತೆ. ಏನಾಗುತ್ತೆ, ಈ ಸಿಚುವೇಶನ್ನಲ್ಲಿ ತುಂಬ ಕಷ್ಟ ಇರತ್ತೆ. ನನಗೆ ಅರ್ಥ ಆಗತ್ತೆ. ತುಂಬ ಹುಡುಗಿರನ್ನ ನಾನು ನೋಡಿದ್ದೀನಿ, ಪೀರಿಯಡ್ಸ್ ಟೈಮಲ್ಲಿ ಟ್ರೈನಿಂಗ್ ಬಿಟ್ಬಿಡ್ತಾರೆ. 2-3 ದಿನ ಅವ್ರು ಬರೋದೇ ಇಲ್ಲ. ಹಾಗಾಗಿ ಇದರಲ್ಲಿ ನನ್ನ ಬಾಡಿಯಲ್ಲಿ ಏನಾಗ್ತಾ ಇದೆ, ಹಾರ್ಮೋನ್ ಏನಾಗ್ತಾ ಇದೆ, ನಿಮ್ಮ ಬಾಡಿಯಲ್ಲಿ ಹೇಗೆ ಹಾರ್ಮೋನ್ ಇರುತ್ತೆ ಅನ್ನೋದು ನನಗೆ ಗೊತ್ತಾಗಲ್ಲ ಅಲ್ವಾ? ಏನಂದ್ರೆ ನಿಮಗೂ ಕೂಡ ಪೇನ್ ಇರುತ್ತೆ, ಅನ್ಬೇರಬಲ್ ಪೇನ್ ಇರುತ್ತೆ ಬಹುಶಃ, ಸರಿನಾ? ಅದಕ್ಕೆ ಯು ಹ್ಯಾವ್ ಟು ನೋ ಯುವರ್ ಬಾಡಿ. ಇಫ್ ಯು ಆರ್ ನಾಟ್ ವಿಲ್ಲಿಂಗ್ ಟು ಡೂ ಎನಿಥಿಂಗ್,
that's up to you. And if I willing to do, it's my body, no? It's my willing to do something, you know? Even I didn't never miss. Even during my period, if there's a big competition, a tournament going on, if I skip, then loss. ಇಷ್ಟ್ ವರ್ಷದಿಂದ ಇಷ್ಟ್ ಕಷ್ಟಪಟ್ಟು ನಾನ್ ಬಂದಿದ್ದು ಮುಗ್ದೋಗುತ್ತಲ್ವಾ? ಮತ್ ನೀನೇನ್ ಮಾಡ್ತೀಯಾ? ಆದ್ರೆ ಈ ಟೈಮ್ನಲ್ಲಿ ಕೂಡ ನೀವು ಏನಾದ್ರೂ ಕಲಿಬೇಕಾಗತ್ತೆ ಹೊಸ್ದಾಗಿ. ಇಸ್ ಇಟ್ ಕರೆಕ್ಟ್? ನೀವ್ ಹೇಳ್ತಾ ಇದ್ದೀರಾ ನಾವು ಎಂಥದೇ ಪರಿಸ್ಥಿತಿ ಬಂದ್ರೂ ಹೆದರ್ಕೊಳ್ಬಾರ್ದು. ಹಾ. ಪ್ರತಿಯೊಂದು ಸಮಸ್ಯೆಗೂ ಒಂದಲ್ಲ ಒಂದು ಪರಿಹಾರ ಇದ್ದೇ ಇರತ್ತೆ. ಹೌದು. ಒಂದು ಆ ರೀತಿ ಇನ್ಸಿಡೆಂಟನ್ನ ನಾನು ನೋಡಿದ್ದೀನಿ. ಯಾವಾಗ ನಿಮ್ಮ ಬೌಟಿತ್ತು, ಬಹುಶಃ 2022ರ ವಿಚಾರ ಇದು. ಆ ಫೋಟೋಗಳನ್ನ ನಾನು ನೋಡಿದ್ದೀನಿ. ರಿಂಗಿಂದ ನಿಮ್ಮನ್ನ ಹೆಗಲ ಮೇಲೆ ಹೊತ್ಕೊಂಡು ಹೊರಗಡೆ ತರಬೇಕಾಯ್ತು. ಅಷ್ಟೊಂದು ಏಟ್ ಬಿದ್ದಿತ್ತು. ಹೌದು. ಅದು ನನ್ನ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಕಾಮನ್ವೆಲ್ತ್ ಗೇಮ್ಸ್ನ ಟ್ರಯಲ್ ಸೆಲೆಕ್ಷನ್ ಆಗ್ತಾ ಇತ್ತು IG ಸ್ಟೇಡಿಯಂನಲ್ಲಿ. ತುಂಬಾ ಮೇಜರ್ ನನ್ ಇಂಜುರಿ, ಅದು ಮೈನರ್ ಆಗಿರಲಿಲ್ಲ, ವೆರಿ ಮೇಜರ್. ನನ್ನ ACL, MCL, ಮೆನಿಸ್ಕಸ್ 3. ಮತ್ತಿದ್ರಲ್ಲಿ ಯಾರಾದ್ರೂ ಬರೀ ACL ಆದ್ರೆ 3 ಮಂತ್ಸ್ನಲ್ಲಿ ಕಮ್ಬ್ಯಾಕ್ ಆಗತ್ತೆ. ನನಗಂತೂ 1.5 years ಆಯ್ತು. ಮತ್ತದ್ರಲ್ಲಿ ರಿಹ್ಯಾಬಿಲಿಟೇಷನ್ ಎಕ್ಸಸೈಸ್ ನಾನು ಶುರು ಮಾಡಿದೆ. ಹೇಗೆ ನಾನು ಒಮ್ಮೊಮ್ಮೆ ಧೈರ್ಯ ಇರ್ತಾ ಇರಲಿಲ್ಲ. ಸೋತ್ ಹೋಗಿದ್ದೀನಿ, ನಾನು ಮಾಡೋಕ್ಕಾಗಲ್ಲ ಅಂತ. ಎಷ್ಟು ಪೇನ್ಫುಲ್ ಆಗಿತ್ತು ಅಂದರೆ ಅನ್ಬೇರೆಬಲ್ ಇರೋದು. ಯಾವಾಗ ಆಪರೇಷನ್ ಟೈಮ್ನಲ್ಲಿ ನನಗೆ ಪ್ಲೀಸ್ ಡಾಕ್ಟರ್ ಗಿವ್ ಮೀ ಮೋರ್ ಇಂಜೆಕ್ಷನ್, ಸರಿನಾ, ಗಿವ್ ಮೀ ಮೋರ್ ಪೇನ್ ಕಿಲ್ಲರ್. ಆ ಕಡೆ ಈ ಕಡೆ ಎಷ್ಟು ಟ್ಯಾಬ್ಲೆಟ್ ತಿನ್ಸಿದ್ರು, ಮತ್ತೆ ಡ್ರಿಪ್ ಹಾಕಿದ್ರು, ಎಷ್ಟು ಹಾಕಿದ್ರು. ಮತ್ತೆ ಒಂದು ಬಟನ್ ಇದೆ, ಇದೆರಡು ಪೇನ್ ಕಿಲ್ಲರ್ ಆ ಕಡೆ ಈ ಕಡೆ ಹಾಕಿದ್ದಾರೆ. ಮತ್ತೆ ಒಂದ್ ನನ್ನ ಕೈಯಲ್ಲಿ ಕೊಟ್ಟಿದ್ರು. ಇಫ್ ಯು ಆರ್ ನಾಟ್ ಬೇರೆಬಲ್, ಐ ಮೀನ್ ಇಫ್ ಸೋ ಮಚ್ ಪೇನ್ ದಟ್ ಈಸ್ ಟೂ ಮಚ್ ಅನ್ಬೇರೆಬಲ್, ಯು ಕ್ಯಾನ್ ಪ್ರೆಸ್ ದ ಬಟನ್. ನಾನಂತೂ ಹೀಗೆ ಒತ್ತಿ ಹೀಗೆ ಏನ್ ಮಾಡ್ಲಿ, ಖುದ್ದು ನನಗೆ ನಾನೇ ಸ್ಟ್ರಾಂಗ್ ಆದೆ. ಆದ್ರೂ ಕೂಡ ನಾನು ಅಷ್ಟು ಸ್ಟ್ರಾಂಗ್ ಆಗೋಕ್ಕಾಗ್ಲಿಲ್ಲ. ಆದ್ರೆ ದೇವ್ರಿದಾನೆ ಅಷ್ಟೇ. ದೇವ್ರ ಹತ್ರ ಬೇಡ್ಕೋತೀನಿ ಆದಷ್ಟು ಬೇಗ ಈ ಪೇನ್ ಸರಿ ಮಾಡು ಅಂತ. ಮತ್ತೆ ಇದ್ರಲ್ಲಿ ನಾನು ಕಂಬ್ಯಾಕ್ ಮಾಡೋದು, ಮೊದ್ಲು ಪೂರ್ತಿ ಇದು ಕಟ್ ಹಾಕಿದ್ರು, ಇದು ಕವರ್ ಆಗಿತ್ತು, ಇದು ಪೂರ್ತಿ ಈಗೂ ಶಬ್ದ ಕೇಳ್ತಿದೆ, ಇಟ್ಸ್ ಸೌಂಡಿಂಗ್. ಸೊ ನಾನು ಹೇಗೆ ನನ್ನ ಜೀವನ ಮಾಡ್ತಾ ಇದನ್ನ ಬೆಂಡ್ ಮಾಡೋದು, ಹೀಗೆ ಪೂರ್ತಿ ಇದು ಪೂರ್ತಿ ಫೋಲ್ಡ್ ಮಾಡಿ ಅದು ತಗೊಳ್ಳೋದು ಅಷ್ಟು ಸುಲಭ ಆಗಿರಲಿಲ್ಲ. ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ ಯು ಟು OGQ ಫಾರ್ ಲವ್ ಅಂಡ್ ಸಪೋರ್ಟ್ ಎಸ್ಪೆಷಲಿ. ನೋಡಿ, ದೊಡ್ಡ ವಿಚಾರ ಏನು ಅಂತಂದ್ರೆ ಇಷ್ಟು ದೊಡ್ಡ ಇಂಜುರೀಸ್ ಇಂದ ರಿಕವರ್ ಆಗಿ ನೀವು ಬಂದಿದ್ದೀರಾ, ಮತ್ತೆ ರಿಂಗಿಗೆ ಹೋದ್ರಿ. ಈಗ ಜನ ಕೇಳ್ತಾ ಇದಾರೆ ಏನಂದ್ರೆ ಮೇರಿ ಕೋಮ್ ಹತ್ರ ಅಂಥದ್ದೇನಿದೆ, ಯಾವ ಗಿರಣಿ ಹಿಟ್ಟನ್ ತಿಂತಾರ ಅವರು ಅಂತ. ಸತ್ಯ ಏನು ಅಂದ್ರೆ ಯಾವಾಗ ನನಗೆ ಇಂಜುರಿ ಆಗಿತ್ತು, ಮತ್ತೆ ಬಾಕ್ಸಿಂಗ್ ಎಸ್ಪೆಷಲಿ ಜನರಿಗೆ ಗೊತ್ತಿಲ್ಲ, ಬಹುಶಃ ಏನ್ ಸಿಚುವೇಶನ್ ಇದೆ ಅಂತ ಗೊತ್ತಿರಲಿಲ್ಲ. ಏನಾಯ್ತು ನನ್ನ ಲೈಫಲ್ಲಿ, ಏನಾಗಿಲ್ಲ ಅಂತ ಏನೂ ಗೊತ್ತಿಲ್ಲ. ಹೌದು, ರಿಂಗ್ನಿಂದ ಹೊರಗಿದ್ದೆ, ಬಹುಶಃ ರಿಟೈರ್ಮೆಂಟ್ ತಗೊಂಡಿದ್ದಾರೆ ಅಂತ ಯೋಚನೆ ಮಾಡಿರ್ಬೋದು. ಆದ್ರೆ ಬಾಕ್ಸಿಂಗ್ ಫೆಟರ್ನಿಟಿಗಂತೂ ಗೊತ್ತಿರತ್ತಲ್ವಾ, ಫೆಡರೇಷನ್ ಇದೆ. ಯಾರೂ ನನ್ನನ್ನು ಬಂದು ಕೇಳಲೇ ಇಲ್ಲ. ಹೇಳಿ, ಐ ವಾಸ್ ಶಾಕ್ಡ್. ಪ್ರೆಸಿಡೆಂಟ್ ಆಗ್ಲಿ, ಸೆಕ್ರೆಟರಿ ಆಗ್ಲಿ, ಅಥವಾ ಕೋಚಸ್ ಆಗ್ಲಿ, ಐ ವಾಸ್ ಶಾಕ್ಡ್. ಇದನ್ನ ವಿಚಾರಿಸ್ ನೋಡಿ, ಯಾರೂ ಇಲ್ಲ. ಅರೆ, ನಾನ್ ಇಷ್ಟು ವರ್ಷಗಳಿಂದ 20 ವರ್ಷಗಳಿಂದ ನನ್ ಕಾಂಟ್ರಿಬ್ಯೂಷನ್ ಇದೆ, ಮತ್ ಯಾರೂ ಇಲ್ಲ ನನ್ಗೆ ಸುದ್ದಿ ಕರ್ಟಸಿ ಯೋಗಕ್ಷೇಮ ವಿಚಾರ್ಸಕ್ಕೆ. ಐ ಫೀಲ್ ಸೋ ಬ್ಯಾಡ್. ನಂಗ್ ತುಂಬಾ ವಿಚಿತ್ರ ಅನ್ನಿಸ್ತು. ಸರಿ, ದೇವ್ರು ಅವ್ರಿಗೆ ಶಿಕ್ಷೆ ಕೊಟ್ಟೆ ಕೊಡ್ತಾನೆ. ಶಿಕ್ಷೆ ಕೊಡೋದು ದೇವ್ರಿಗೆ ಬಿಟ್ಟಿದ್ದು, ಕೊಡದೇ ಇರೋದು ದೇವ್ರಿಗೆ ಬಿಟ್ಟಿದ್ದು. ನನ್ನನ್ನು ಇದಕ್ಕೆ ಕ್ಷಮಿಸ್ಬಿಡಿ ಅಷ್ಟೆ.
ಮತ್ತೊಂದು ವಿಚಾರ ಕೇಳ್ಪಟ್ಟೆ, ನಿಮಗೆ ಗೋಲ್ಗಪ್ಪೆ ತಿನ್ನೋದು ತುಂಬಾ ಇಷ್ಟ ಅಂತ. ಪಕ್ಕ ಸರ್, ಯಾರ್ಯಾರಿಗೆ ಗೋಲ್ಗಪ್ಪ ಇಷ್ಟ ಕೈ ಎತ್ತಿ ಒಂದ್ಸಲ. ಆ, ಇಲ್ಲಿ ಎಲ್ರಿಗೂ ಇಷ್ಟ. ಆದ್ರೆ ಒಂದೇ ಸಲಕ್ಕೆ 50 ಗೋಲ್ಗಪ್ಪೆಗಳನ್ನ ಓ ಮೈ ಗುಡ್ನೆಸ್, ಭಗವಂತ. ಖಂಡಿತ ನನ್ ಶುರುನಲ್ಲಿ ಗೋಲ್ಗಪ್ಪ ಅಂದ್ರೆ ತಿನ್ನೋ ವಸ್ತು ಅಂತ ಗೊತ್ತಿರ್ಲಿಲ್ಲ. ಯಾವಾಗ ನಮ್ ಹುಡ್ಗಿರೇನಿದಾರಲ್ಲ, ನನ್ ಫ್ರೆಂಡ್ಸ್ ಅವರು ನನ್ನನ್ ಕರ್ಕೊಂಡ್ ಹೋದ್ರು. ಸರಿ ತಿನ್ನಕ್ ಹೋಗೋಣ, ಸ್ನ್ಯಾಕ್ಸ್ ತಿನ್ನಕ್ಕೆ ಆಚೆ ಕರ್ಕೊಂಡ್ ಹೋದ್ರು. ಈ ಈ ಹಳೆ ನೆಹರು ಸ್ಟೇಡಿಯಂ ಇದೆಯಲ್ಲ, ಲೋಧಿ ರೋಡ್, ಈ ಕ್ರಾಸ್ ಮಾಡಿದ್ರೆ ಲೋಧಿ ರೋಡ್ ಅಲ್ವಾ, ಅಲ್ಲೇ ತುಂಬಾ ಮಜಾ ಮಾಡಿದ್ವಿ. ಕೈಯಲ್ಲೇ ಅದನ್ನ ನೀರಲ್ಲಿ ಮುಳುಗ್ಸಿ ಈಗ ನೆನ್ಸ್ಕೊಂಡ್ರೆ ಮತ್ತೆ ಎಷ್ಟು ಅನ್ಹೈಜೀನ್ ಟೈಪ್ ಇತ್ತು ಅಲ್ವಾ ಏರಿಯಾ. ಆಲ್ಸೋ ನೌ ಇಸ್ ಅ ಲಾಟ್ ಆಫ್ ಚೇಂಜ್. ಆದ್ರೆ ಅಲ್ಲಿ ಗೋಲ್ಗಪ್ಪೆ ತುಂಬಾ ಚೆನ್ನಾಗಿ ಸಿಕ್ತಿತ್ತು ಅಲ್ವಾ? ಸರ್, ನಾವಂತೂ ಏನಂದ್ರೆ ಏನ್ ಒಳ್ಳೇದು ಏನಲ್ಲ ಅಂತ ನನಗ್ ಗೊತ್ತಿಲ್ಲ. 2 ವೀಕ್ ಆದ್ಮೇಲೆ ನಾವು ಟೂರ್ ಹೊರಟಿದ್ವಿ. ಸೆಲೆಕ್ಷನ್ ಮುಗ್ದಿತ್ತು, ಅದಾಯ್ತು, ಎಲ್ಲ ಮುಗ್ದಿತ್ತು. ಮತ್ತು ವೇಟ್ ಕಂಟ್ರೋಲ್ ತಮ್ಮ ಪ್ರತಿದಿನ ಹೇಳೋದು, ತಮ್ಮ ವೇಟ್ನ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು, ಅದು ಹೆಚ್ಚಾಗ್ಬಾರ್ದು. ಹಾಗಾಗಿ ಮತ್ತೆ ಊಟ ಏನೂ ಮಾಡ್ಲಿಲ್ಲ, ಫಾಸ್ಟ್. ಗೋಲ್ಗಪ್ಪ ಮಾತ್ರ 50. ಅರೆ ಆ ಟೈಮಲ್ಲಿ ₹1 ಹೇಳಿ. 50 ಅಂದ್ರೆ ಅಷ್ಟೇನೂ ಅಲ್ಲ, ಅಷ್ಟು ತಿಂದ್ರೂ ಏನೂ ಆಗಿರ್ಲಿಲ್ಲ. ಸತ್ಯವಾಗ್ಲೂ ಎಷ್ಟಂದ್ರೆ ನನಗೆ ಶುರುನಲ್ಲಿ ಎಷ್ಟಿಷ್ಟ ಆಗಿತ್ತು ಅಂದ್ರೆ ಈಗ್ಲೂ ಇಷ್ಟ ಇದೆ. ಆದ್ರೆ ಅಷ್ಟು ತಿನ್ನಕ್ಕಾಗಲ್ಲ ಇವಾಗ. ಮೊದ್ಲು ಈಗ 2-3 ತಿಂದ್ರೂ ಸಾಕು ಅನ್ಸುತ್ತೆ. ಆ ಟೈಮಲ್ಲಿ ಎಷ್ಟು ತಿಂದೆ, ಕೆಟ್ಟ ಪರಿಸ್ಥಿತಿ. ಎಷ್ಟು ಕೊಟ್ರು ಅಷ್ಟು ತಿಂದ್ಬಿಡ್ತಿದ್ದೆ. ಆದ್ರೆ ವೇಟ್ ಕಾರಣದಿಂದ 50 ಸಾಕು, ಇದಕ್ಕಿಂತ ಜಾಸ್ತಿ ಬೇಡ. ಓ ಮೈ ಗಾಡ್. ಅರೆ, ಕೇವಲ ನಾನೊಬ್ಳೆ ಅಲ್ಲ, ನನ್ನ ಪಾರ್ಟ್ನರ್ ಅವಳು ಜೆನಿ, ಮಿಜೋರಾಂನವಳು. ಇಬ್ರು ಗೋಲ್ಗಪ್ಪ ತಿಂದಿದ್ದು. ಗೋಲ್ಗಪ್ಪ ಆಯ್ತು, ಪಾನಿಪುರಿ ಆಯ್ತು, ಅಷ್ಟೇ. ಊಟ ಮಾತ್ರ ಮಾಡೋದ್ ಬೇಡ. ಹಸ್ವಲ್ಲಿದ್ರೂ ಪರವಾಗಿಲ್ಲ, ಗೋಲ್ಗಪ್ಪ ಇರ್ಲಿಲ್ಲ ಅಂದ್ರೆ ನಿದ್ದೆ ಬರ್ತಿರ್ಲಿಲ್ಲ. ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ. ಸೊ ಪ್ಲೀಸ್, ನೀವು ಯಾವ್ದಾದ್ರು ಫೇವ್ರೆಟ್ ಸಾಂಗ್ನ ಹಾಡ್ತೀರಾ ಇಲ್ಲಿ? रंगने वाले बरी हो जाओ, बरियों के रानी, क्या होगा मेरी प्रेम कहानी. मेरे सवालों का जवाब दो ना, हाँ दो ना.